Hello everyone, welcome to Sanmarkaha classes. Question number 23 from Jamaican Fragment. Why did the narrator feel disturbed after seeing the boys play? This is for 2 marks children. Okay, the boys were playing here. See, you can see the picture of the two boys playing, one white boy and one brown boy. ಇಬ್ರು ಮಕ್ಕಳು ಆಟ ಆಡ್ತಾ ಇರೋದನ್ನ ನೀವು ನೋಡಬಹುದು. ನರೇಟರ್ ಫೀಲ್ ಡಿಸ್ಟರ್ಬ್, ಅವ್ರು ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ಇಬ್ರು ಮಕ್ಕಳು ಆಟವಾಡೋದನ್ನ ನೋಡಿಬಿಟ್ಟು. ಯಾಕೆ, ವಾಟ್ ವಾಸ್ ದ ರೀಸನ್ ಫಾರ್ ಹಿಸ್ ಡಿಸ್ಟರ್ಬೆನ್ಸ್? ದ ನರೇಟರ್ ವಾಸ್ ಡಿಸ್ಟರ್ಬ್ಡ್, ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ, ಬಿಕಾಸ್ ಹಿ ಸಾ ಬ್ಲ್ಯಾಕ್ ಬಾಯ್ ಗಿವಿಂಗ್ ಕಮಾಂಡ್ಸ್ ಟು ವೈಟ್ ಬಾಯ್. ಓಕೆನಾ? ಸೊ ಗಿವಿಂಗ್ ಕಮಾಂಡ್ಸ್ ಅಂತಂದ್ರೆ ಏನು ಮಕ್ಕಳೇ? ಆದೇಶವನ್ನ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಸೊ ಅದನ್ನ ನೋಡ್ಬಿಟ್ಟು ಆಸ್ ಅ ಆಸ್ ಅನ್ ಅಡಲ್ಟ್ ಈ ಗಾಟ್ ಕನ್ಫ್ಯೂಸ್ಡ್ ಅಂಡ್ ಟೆನ್ಸ್ಡ್. ಅವರು ಒಬ್ಬ ನಾಗರಿಕನಾಗಿ ಒಬ್ಬ ವ್ಯಕ್ತಿಯಾಗಿ ಅವರಿಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಹಿ ಥಾಟ್ ಇಟ್ ವಾಸ್ ಅನ್ಯೂಶುವಲ್ ಫಾರ್ ಅ ವೈಟ್ ಬಾಯ್ ಟು ಒಬೇ ಅ ಬ್ಲ್ಯಾಕ್ ಬಾಯ್. ಸೊ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ? ಸೊ ಈ ವೈಟ್ ಬಾಯ್ ಬ್ಲ್ಯಾಕ್ ಬಾಯ್ನ ಆದೇಶವನ್ನ ಪಾಲಿಸುವುದು, ಆತನ ಆರ್ಡರ್ ಅನ್ನ ಪಾಲನೆ ಮಾಡ್ತಾ ಇರೋದು ಒಂದು ಅಸಾಮಾನ್ಯ ಸಂಗತಿಯಾಗಿ ಅವರಿಗೆ ತೋರ್ತಾ ಇದೆ. ಅನ್ಯೂಶುವಲ್ ಅಂತಂದ್ರೆ ಏನು ಮಕ್ಕಳೇ? ಅಸಾಮಾನ್ಯ. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ರೇಸಿಸಂ ಇತ್ತು ಅಲ್ವಾ? ವರ್ಣಭೇದ, ಜಾತಿ ಭೇದ. ನಾವು ನಮ್ಮಲ್ಲಿ ಹೇಗೆ ಜಾತಿ ಭೇದ ಇರುತ್ತೋ, ಸೊ ಅಲ್ಲಿ ವೆಸ್ಟ್ ಅಲ್ಲಿ ವರ್ಣಭೇದ ಇತ್ತು. That means there was a discrimination between white people and black people. But in the society, the white people were considered superior to the black. Okay. ಸೊ ಆದ್ರೆ ಇಲ್ಲಿ ವೈಟ್ ಬಾಯ್ ಏನ್ ಮಾಡ್ತಾ ಇದ್ದಾನೆ? ವಿಧೇಯನಾಗಿದ್ದಾನೆ, ಆರ್ಡರ್ ನ ಪಾಲಿಸ್ತಾ ಇದ್ದಾನೆ. ಸೊ ಇದು ಅವರಿಗೆ ಸೊಸೈಟಿ ನಾರ್ಮ್ಸ್ ನ ಅಗೇನ್ಸ್ಟ್ ಆಗಿ ಕಾಣಿಸ್ತಾ ಇದೆ, ಸಮಾಜಕ್ಕೆ ವಿರುದ್ಧವಾಗಿ ಕಾಣಿಸ್ತಾ ಇದೆ. ಈಗ ಆವಾಗ ಏನ್ ನಡೀತಾ ಇತ್ತು ಸಮಾಜದಲ್ಲಿ, ಅದಕ್ಕೆ ವಿರುದ್ಧವಾಗಿ ಕಾಣಿಸ್ತಾ ಇದೆ. ಓಕೆ, ಈ ಥಾಟ್ ಇಟ್ ವಾಸ್ ಅನ್ಯೂಶುವಲ್ ಫಾರ್ ಅ ವೈಟ್ ಬಾಯ್ ಟು ಒಬೇ ಅ ಬ್ಲ್ಯಾಕ್ ಬಾಯ್, ವಿಚ್ ವೆಂಟ್ ಅಗೇನ್ಸ್ಟ್ ದ ಕಾಮನ್ ಸೋಷಿಯಲ್ ವ್ಯೂಸ್ ಎಟ್ ದಟ್ ಟೈಮ್. ಆಗ ಇರುವ ಸಮಾಜದ ಪರಿಸ್ಥಿತಿಗೆ ವಿರುದ್ಧವಾಗಿ ತೋರ್ತಾ ಇದೆ. ಸೊ ಇದಕ್ಕೋಸ್ಕರ ಅವರು ತುಂಬಾ disturbed ಆಗಿರ್ತಾರೆ. Okay, so this was the reason for his disturbance. When he saw black boy giving order and white boy obeying it, he got confused and disturbed. Okay children, thank you.